ಅಲಕುಮಿಯುತಾನಿ ಚಳನಿಪಳು ಕಲಿಪರಮನೀಚತಮನವನಿಂದುಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ರಯದಿ. ಮಲವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಡ್ಪುದು ಬಲ್ಲವರು ನಿತ್ಯ. ಜಯ ರಾಸೋತ್ಸವರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ. ಜಯ ಜನನೀಕರ ಪಾಶ ಸುಬದ್ಧ ಹರಣಾನ್ನವನೀತಸ್ಯ ಸುರೇಶ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರಾಣು ತಾರತಮ್ಯ ಸಂಧಿ ಪದ್ಯ 13. ಅಲುಕ್ಮಿಯೂತ ನೀಚಳೆನಿಪಳು ಕಲಿಪರಮ ನೀಚತಮನಿಂದುಳಿದ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಕಲಿಯ ಪತ್ನಿ ಅಲಕುಮಿ ಮತ್ತು ನೀಚತಮನಾದ ಕಲಿಯ ತಾರತಮ್ಯ ವಿಚಾರ ತಿಳಿಸುತ್ತಾರೆ. ವಿಪ್ರಚಿತ್ತಾದಿ ದೈತ್ಯರಿಗಿಂತಲೂ ಕಲಿಯ ಪತ್ನಿ ಅಲಕುಮಿಯು ನೀಚಳು. ಅಲಕುಮಿಯ 43ನೇ ಕಕ್ಷಾಪನ್ನಳು. ಕಲಿಪುರುಷನು ಅಲಕುಮಿಗಿಂತ ಪರಮನೀಚನು 44ನೇ ಕಕ್ಷದವನು. ಕಲಿಯು ನೀಚರಲ್ಲಿ ಅತ್ಯಂತ ಶ್ರೇಷ್ಠನು. ಉಳಿದ ದೈತ್ಯವರ್ಗದವರೆಲ್ಲರಿಗಿಂತಲೂ ಈ ನೀಚತಮನಾದ ದೋಷತ್ವೇನ ಕಲಿಗಿಂತ ಉತ್ತಮರು. ಕಲಿಯನ್ನು ಹೋಲುವ ಪಾಪಿಷ್ಟ ಜೀವರು 3 ಲೋಕಗಳಲ್ಲಿ ಯಾರ್ಯಾರೂ ಇಲ್ಲ. ಜಗತ್ತಿನಲ್ಲಿ ಪರಮ ಪಾಪಿಷ್ಟನು ಮತ್ತು ನೀಚತಮನು. ಇನ್ನು ನೀಚತಮನಾದ ಕಲಿಪುರುಷನನ್ನು ಯಾವ ಯಾವ ಸ್ಥಳಗಳಲ್ಲಿ ಸ್ಮರಿಸಬೇಕೆಂಬ ವಿಷಯ ಹೇಳ್ತಾರೆ. ಮಲಮೂತ್ರ ವಿಸರ್ಜನಾ ಕಾಲದಲ್ಲಿ, ಅಂಧಕಾರಮಯವಾದ ಕತ್ತಲೆ ಪರಿಸರದಲ್ಲಿ, ಅಮೇಧ್ಯ ಮುಂತಾದ ದುರ್ಗಂಧದಿಂದ ಕತ್ತಲ ವಸ್ತುಗಳಿಂದ ತುಂಬಿದ ಕೊಳೆಯ ಮಾರ್ಗದಲ್ಲಿ ನಾರುತ್ತಿರುವಾಗ ಜ್ಞಾನಿಗಳು ನೀಚತಮನಾದ ಪರಮ ಪಾಪಿಷ್ಟ ಕಲಿಪುರುಷನನ್ನು ನಿತ್ಯದಲ್ಲಿ ಸ್ಮರಿಸಬೇಕು. ತಾರತಮ್ಯ ಕ್ರಮ: ಕಲಿಯ ಪತ್ನಿ ಅಲಕುಮಿಯು ವಿಪ್ರಚಿತ್ತಾದಿಗಳಿಗಿಂತಲೂ ಅಧಮಳು, 43ನೇ ಕಕ್ಷ. ಪರಮ ಪಾಪಿಷ್ಟನೂ ನೀಚತಮನೂ ಆದ ಕಲಿಪುರುಷನು ಅಲಕುಮಿಗಿಂತ ನೀಚನು, 44ನೆಯ ಕಕ್ಷ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.